ನಮ್ಮ ಪ್ರಧಾನ ಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಅಂದಾಜು ಮಾಡಿ ಮತ್ತು ಒಂದು ಬದ್ಧತೆಯಿಂದ ಇವತ್ತು ನಾರಿ ಶಕ್ತಿ ವಂದನಾ ಅಧಿನಿಯಮ ಈ ಒಂದು ಕಾಯ್ದೆಯನ್ನ ತಿದ್ದುಪಡಿ ಮಾಡಿ ಮಹಿಳೆಯರಿಗೆ ರಾಜಕೀಯ ಶಕ್ತಿಯನ್ನ ತುಂಬಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಮ್ಮ ಪಕ್ಷದ ಸರ್ಕಾರ ಮಾಡಿದೆ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಸದನ ಕಲಾಪವನ್ನ ಕೂಡ ಕರೆದು ಮಾನ್ಯ ಪ್ರಧಾನ ಮಂತ್ರಿಗಳು ತಮ್ಗೆ ಗೊತ್ತಿದೆ, ಕಳೆದ ವಾರ 3 ದಿವಸ ನಾವು ಅಲ್ಲಿದ್ವಿ. ಮೊದಲನೇ ದಿವಸ ಬೆಳಗಿನ ಜಾವ 1 ಗಂಟೆ ನಾನು ಮನೆಗೆ ಹೋಗಿದ್ದು, 1 ಗಂಟೆ 20 ನಿಮಿಷಕ್ಕೆ ನಾನು ಮನೆಗೆ ಹೋದ್ ಬೆಂಗಳೂರಿನಲ್ಲಿ ಡೆಲ್ಲಿಯಲ್ಲಿ 1:10ವರೆಗೂ ಕೂಡ ಚರ್ಚೆ ಆಯ್ತು. ಅನೇಕ NDA ಸದಸ್ಯರುಗಳು, ನಮ್ಮ ಲೋಕಸಭಾ ಸದಸ್ಯರುಗಳು ಮಹಿಳೆಯರಿಗೆ ಯಾಕೆ ಕೊಡಬೇಕು ರಾಜಕೀಯ ಶಕ್ತಿ, ಯಾವ್ಯಾವ ದೇಶಗಳಲ್ಲಿ ಮೀಸಲಾತಿಯನ್ನ ಕೊಟ್ಟಿದ್ದಾರೆ, ಮಹಿಳಾ ಮೀಸಲಾತಿಯನ್ನ, ಅನೇಕರು ಇದರ ಬಗ್ಗೆ ಮಾತನಾಡಿ. ಇವತ್ತು ಕಾಂಗ್ರೆಸ್ ಮಾತ್ರ, ಕಾಂಗ್ರೆಸ್ ಪಕ್ಷ ಇಂಡಿ ಮೈತ್ರಿ ಕೂಟ ಇದೆಯಲ್ಲ, DMK, ಸಮಾಜವಾದಿ ಪಕ್ಷ ಮತ್ತು ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ ಅವರ ಮೈತ್ರಿಕೂಟದ ಸದಸ್ಯರುಗಳೆಲ್ಲ ಕೂಡ ಇದಕ್ಕೆ ವಿರೋಧವನ್ನ ಮಾಡಿ, ಮಹಿಳೆಯರಿಗೆ ಮೀಸಲಾತಿಯನ್ನ ವಿರೋಧವನ್ನ ಮಾಡಿ. ಇದೇನು ಹೊಸದಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಅವರು ಈ ದೇಶದಲ್ಲಿ ಆಳ್ವಿಕೆ ನಡೆಸಿರೋದು 50 ವರ್ಷಕ್ಕೂ ಹೆಚ್ಚು ಮಾಡಿದ್ದಾರೆ, 60 ವರ್ಷ ಬಹುಶಃ. ಈ 50ರಿಂದ 60 ವರ್ಷದಲ್ಲಿ ಯಾವಾಗ್ಲೂ ಕೂಡ ಮಹಿಳಾ ಮೀಸಲಾತಿಗೆ ಅವರು ಒಪ್ಪಿಗೆಯನ್ನ ಕೊಟ್ಟಿರ್ಲಿಲ್ಲ, ಮಹಿಳಾ ಮೀಸಲಾತಿ ಕೊಟ್ಟಿಲ್ಲ. 1996ರಲ್ಲಿ ಮೊದಲನೇ ಸಲಿ ನಮ್ಮ ರಾಜ್ಯದ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು ಪ್ರಧಾನ ಮಂತ್ರಿಗಳಾಗಿದ್ದಾಗ ಈ ಕಾಯ್ದೆಯನ್ನ ತಂದ್ರು. ಆಗ ಯುನೈಟೆಡ್ ಫ್ರಂಟ್ ಸರ್ಕಾರ, ಯಾರು ಕೂಡ ಅದಕ್ಕೆ ಬೆಂಬಲ ಕೊಡ್ಲಿಲ್ಲ, ಬಿದ್ದೋಯ್ತು ಕಾಯ್ದೆ. ಈ ರೀತಿಯಲ್ಲಿ ಸುಮಾರು ಪ್ರಯತ್ನಗಳು ನಡೀತು. ಅದಾದ್ಮೇಲೆ VP ಸಿಂಗ್ ಬಂದ್ರು, ವಾಜಪೇಯಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು 2 ಬಾರಿ ಅವರು ಕೂಡ ಪ್ರಯತ್ನ ಮಾಡಿ, ಅವಾಗ್ಲೂ ಕೂಡ ಆಗಿ. ಮನಮೋಹನ್ ಸಿಂಗ್ ರವರು ಬಹುಶಃ 2010 ಅಂತ ಕಾಣ್ತದೆ, ಅವ್ರ ಕಾಲದಲ್ಲಿ ಯಾವಾಗಲೂ ಕೂಡ ಲೋಕಸಭೆಯಲ್ಲಿ ಮಾತ್ರ ಪಾಸ್ ಆಯ್ತು, ಆದ್ರೆ ರಾಜ್ಯಸಭೆಯಲ್ಲಿ ಬಿತ್ತು, ಅಂದ್ರೆ ಕಾಯ್ದೆ ಹೋಯ್ತು. ಅಂತಿಮವಾಗಿ ಮಾನ್ಯ ಪ್ರಧಾನ ಮಂತ್ರಿಗಳ ದಿಟ್ಟತನದಿಂದ 2023ರಲ್ಲಿ ಈ ಮೀಸಲಾತಿಯನ್ನ 2 ಸದನಗಳಲ್ಲಿ, ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಕೂಡ ಪಾಸ್ ಮಾಡಿ ಮೀಸಲಾತಿಯನ್ನ ಮೊದಲನೇ ಬಾರಿ ಮಾನ್ಯ ನರೇಂದ್ರ ಮೋದಿ 1,000 ಕೊಟ್ರೆ ಸಾಕು, 2,000 ಕೊಟ್ರೆ ಸಾಕು ಅವ್ರಿಗೆ, ಮಹಿಳೆಯರಿಗೆ. ಅವ್ರಿಗೆ ಯಾಕೆ ರಾಜಕಾರಣ ಬೇಕು, ಅವ್ರನ್ನ ಯಾಕೆ MLA ಮಾಡ್ಬೇಕು, ಅವ್ರನ್ನ ಯಾಕೆ MP ಮಾಡ್ಬೇಕು, ಗೃಹಲಕ್ಷ್ಮಿ ಸಾಕು, ರಾಜಲಕ್ಷ್ಮಿ ಯಾಕೆ ಅಂತ. ಆದ್ರೆ ನಾವು ಕೇಳ್ತೀವಿ, ಗೃಹಲಕ್ಷ್ಮಿ ಸಾಕಾಗಲ್ಲಪ್ಪ, ಅವ್ರಿಗೆ ರಾಜಲಕ್ಷ್ಮಿ ಆಗ್ಬೇಕು, ಅವ್ರಿಗೆ ರಾಜಕೀಯ ಶಕ್ತಿಯನ್ನ ಕೊಡುವಂತ ಕೆಲಸ ಮಾಡ್ಬೇಕಾಗಿತ್ತು ನಾವು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು, ಒಂದು ಸಮಾಜನ ನಿಜವಾಗಿಯೂ ತುಲನೆ, ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ ತುಲನೆ ಮಾಡುವಾಗ ಆ ಸಮಾಜದ ಮಹಿಳೆಯರ ಅಭಿವೃದ್ಧಿಯನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಈ 3 ಕ್ಷೇತ್ರಗಳಲ್ಲಿ ಯಾವ ಸಮಾಜದಲ್ಲಿ ಮಹಿಳೆಯರು ಅಭಿವೃದ್ಧಿ ಹೊಂದಿದ್ದಾರೆ ಅಂತ ಸಮಾಜನ ಅಭಿವೃದ್ಧಿ ಹೊಂದಿರತಕ್ಕಂತ ಸಮಾಜ ಅಂತ ನಾನು ಹೇಳ್ಬೋದು ಅಂತ ಹೇಳಿ. ಮತ್ತು ಅವ್ರು ಇದ್ದಾಗೇನೆ ತಮ್ಗೆಲ್ಲ ಕೂಡ ಗೊತ್ತಿದೆ, ಡಾಕ್ಟರ್ ಬಿಲ್ ಅನ್ನ ತಂದ್ರು. ಅದಕ್ಕೆ ಕೂಡ ಕಾಂಗ್ರೆಸ್ನವರು ವಿರೋಧ ಮಾಡಿ ಅದನ್ನ ಸೋಲಾದಾಗ ಅವರು ಮನನೊಂದು ರಾಜೀನಾಮೆ ತ್ಯಾಗಪತ್ರವನ್ನ ಕೊಟ್ಟರು. ಇದು ಇತಿಹಾಸ.
ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಈ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ 50% ಮಹಿಳೆಯರಿದ್ದಾರೆ. ಅವರಿಗೆ ನಾವೇನು 50% ಪ್ರಾತಿನಿಧ್ಯ ಕೊಡುವಂತ ಪ್ರಸ್ತಾವನೆ ಅಲ್ಲ ಇದು. 33% ರಿಸರ್ವೇಶನ್ ಕೊಡುವಂತ ಪ್ರಸ್ತಾವ. ಅದಕ್ಕೆ ಯಾಕೆ ವಿರೋಧ ಮಾಡಿದ್ರು ಕಾಂಗ್ರೆಸ್? ಮಹಿಳೆಯರು ಏನ್ ತಪ್ಪು ಮಾಡಿದ್ದಾರೆ? ಇವತ್ತು ಪ್ರಧಾನಮಂತ್ರಿಗಳು ನಮ್ಮ NDA ಸರ್ಕಾರ ಬಂದ ಮೇಲೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಅವರೆಲ್ಲ ಕೂಡ ಮುಂದೆ ಬರಬೇಕು, ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿ ಅನೇಕ ಕಾರ್ಯಕ್ರಮಗಳು ನಮ್ಮ ಸರ್ಕಾರ ಕೊಟ್ಟಿದೆ. ಇವತ್ತು ಉಜ್ವಲ ಯೋಜನೆ ಅಡಿಯಲ್ಲಿ 10 ಕೋಟಿ ಮಹಿಳೆಯರ ಮನೆಗಳಲ್ಲಿ ಇವತ್ತು ಗ್ಯಾಸ್ ಸ್ಟವ್ ಅನ್ನ ಕೊಟ್ಟಿದ್ವಿ. ಅವರ ಆರೋಗ್ಯವನ್ನ ಕಾಪಾಡುವಂತ ಕೆಲಸ ಆಗಿದೆ. ಅದರ ಮೂಲಕ ಸುಮಾರು 15 ಕೋಟಿ ಶೌಚಾಲಯಗಳನ್ನ ನಿರ್ಮಾಣ ಮಾಡಿದ್ದಾರೆ. 4 ಕೋಟಿ ಮನೆಗಳು, ಮಹಿಳೆಯರ ಹೆಸರಿನಲ್ಲಿರುವಂತ ಮನೆಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಮತ್ತು ಲಖಪತಿ ದೀದಿಗಳು, ಮುದ್ರಾ ಯೋಜನೆ, ಇವೆಲ್ಲ ಕೂಡ ಮಹಿಳೆಯರಿಗೆ ಒಂದು ಸಾಮಾಜಿಕವಾಗಿ, ಆರ್ಥಿಕವಾಗಿ ಅವರು ಸಬಲರಾಗಬೇಕು, ಚೈತನ್ಯ ಉಳ್ಳವರಾಗಬೇಕು ಅನ್ನುವಂತ ಕಾರಣದಿಂದ ಕೊಟ್ಟಂತ ಕಾರ್ಯಕ್ರಮ. ಯಾವುದನ್ನು ಕೂಡ ಇವರು ಅವಕಾಶ ಮಾಡಿಕೊಡ್ಲೇ ಇಲ್ಲ. ಇವ್ರೇನಿದ್ರು ಆ ಬಸ್ಸಲ್ಲಿ ಒಂದು ಸೀಟ್ ಕೊಟ್ಬಿಡ್ತೀವಿ ಫ್ರೀ, ಶಕ್ತಿ ಯೋಜನೆ ಮಾಡ್ಕೊಟ್ಬಿಡ್ತೀವಿ ಸಾಕು ಅಂತ. ಅವ್ರಿಗೆ ಬಸ್ಸಲ್ಲಿ ಸೀಟ್ ಅಲ್ಲ ಮುಖ್ಯ, ವಿಧಾನಸೌಧದಲ್ಲಿ, ಲೋಕಸಭೆಯಲ್ಲಿ ಸೀಟ್ ಕೊಡ್ಬೇಕಾಗಿತ್ತು. ಅದನ್ನ ಮಾಡೋ ಕೆಲಸ ಮಾಡ್ಲಿಲ್ಲ. ಅವ್ರೇನ್ ತಿಳ್ಕೊಂಡಿದ್ದಾರೆ, ಮಹಿಳೆಯರು ಇರೋದೇನೆ ಮನೆಯಲ್ಲಿ ಬಹುಶಃ ಅಡ್ಗೆ ಮಾಡ್ಲಿಕ್ಕೋ ಅಥವಾ ಮಕ್ಕಳ ಆರೈಕೆ ಮಾಡ್ಲಿಕ್ಕೋ, ಹಿರಿಯರನ್ನ ನೋಡ್ಕೊಳ್ಳಿಕ್ಕೆ, ಮತ್ತು ಇವರಿಗೆ ವೋಟ್ ಬೇಕಾಗಿರುವಂತ ಸಂದರ್ಭದಲ್ಲಿ ಸಾಲು ಸಾಲಾಗಿ ನಿಂತು ಇವರಿಗೆ ವೋಟ್ ಹಾಕ್ಲಿಕ್ಕೆ ಮಾತ್ರ ಅಂತ ತಿಳ್ಕೊಂಡಿದ್ದಾರೆ. ಕೇವಲ ಮತ ಕೊಡ್ಲಿಕ್ಕಷ್ಟೇ ಅವ್ರು ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಮತ ಹಾಕ್ಸ್ಕೊಳ್ಳಿಕ್ಕೆ ಅವ್ರಿಗೆ ಅರ್ಹತೆ ಇದೆಯಾ ಅಂತ ಪ್ರಶ್ನೆ ಮಾಡ್ಬೇಕಾಗಿತ್ತು. ಅವ್ರಿಗೆ ವೋಟಿಂಗ್ ಪವರ್ ಇದೆ, ಅದು ಮಾತ್ರ ಸಾಕಾಗಲ್ಲ. ಪೊಲಿಟಿಕಲ್ ಪವರ್ ಬೇಕಾಗಿತ್ತು, ರಾಜಕೀಯ ಶಕ್ತಿ ಬೇಕಾಗಿತ್ತು. ಅವ್ರು ಅದನ್ನ ಮಾಡೋದಕ್ಕೆ ನಮ್ಗೆ ತೊಂದರೆ ಕೊಟ್ಟು ಈ ಕಾಯ್ದೆಯ ಸೋಲು ಈ ದೇಶದ 70 ಕೋಟಿ ಮಹಿಳೆಯರ ಸೋಲು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅತ್ಯಂತ ಕರಾಳ ದಿನ. ಆ ಕಾಯ್ದೆ ಸೋತಂತ ಸಂದರ್ಭ, ಆ ಕ್ಷಣ ಇದೆಯಲ್ಲ, ಅತ್ಯಂತ ಕರಾಳ ಕ್ಷಣ. ಭಾರತದ ಪ್ರಜಾಪ್ರಭುತ್ವದ ಸಂಸದೀಯ ವ್ಯವಹಾರಗಳಲ್ಲಿ, ಸಂಸದೀಯ ವೇದಿಕೆಯಲ್ಲಿ ಇದು ಅತ್ಯಂತ ಕರಾಳದ ದಿನ. ಮೇಲೇನು ಕಪ್ಪು, ಕೆಳಗಡೆನು ಕಪ್ಪು. ಅವರೆಲ್ಲ ಹಾಕಬೇಕಾಗಿರೋದು. ಇವತ್ತು ನೀವು ಮಾಡಿರುವಂತ ಕೆಲಸ ನಮ್ಮ ಮಹಿಳೆಯರಿಗೆ ಬೆಂಬಲವಾಗಿ ನಾವು ಮತ್ತು ಮಹಿಳೆಯರು ಕಪ್ಪು ಧರಿಸುವಂತ ರೀತಿಯಲ್ಲಿ ನೀವು ಮಾಡಿದ್ದೀರಿ, ನಡ್ಕೊಂಡಿದ್ದೀರಿ. ಬೇಷರತ್ತಾಗಿ ಇವತ್ತು ನೀವೆಲ್ಲ ಕೂಡ ಕ್ಷಮೆಯನ್ನ ಮಾಡಬೇಕು, ಕ್ಷಮೆಯನ್ನ ಯಾಚಿಸಬೇಕು ಮಹಿಳೆಯರಿಗೆ. ಹಾಗಾಗಿ ಇವತ್ತು ಅವರ ಆರ್ಗ್ಯುಮೆಂಟ್ ಏನು, ಯಾಕೆ ಮಹಿಳೆಯರು ಕೊಡಬಾರ್ದು? ಅವರ ಆರ್ಗ್ಯುಮೆಂಟು ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅಂತ ಡಿವೈಡ್ ಮಾಡುವಂತ ರಾಜಕಾರಣ. DMK ಅವ್ರದ್ದು ಯಾವಾಗ್ಲೂ ಹಂಗೇನೆ, ಭಾಷೆ ವಿಷಯದಲ್ಲಿ ಕೂಡ ಹಂಗೇನೆ, ಯಾವುದೇ ಒಂದು ಕಾನೂನು ಬಂದಾಗ ಹಂಗೇನೆ, ಒಳ್ಳೆಯ ಕಾಯ್ದೆ ಬರುವಂತ ಸಂದರ್ಭಗಳೆಲ್ಲ ಅದೇ. ನ್ಯೂ ಎಜುಕೇಶನ್ ಪಾಲಿಸಿ, ಹೊಸ ಶಿಕ್ಷಣ ನೀತಿಯನ್ನ ತೆಗೆದು ಇಲ್ಲಿ ಹಳೆ ಶಿಕ್ಷಣ ನೀತಿ, ರಾಜ್ಯ ಶಿಕ್ಷಣ ನೀತಿ ಅಂತ ಮಾಡಿದ್ರು. 3 ವರ್ಷ ಟೈಮ್ ತಗೊಂಡ್ರು. ಇಲ್ಲಿ ಹೊಸ ಶಿಕ್ಷಣ ನೀತಿನೂ ಇಲ್ಲ, ಹಳೆ ಶಿಕ್ಷಣ ನೀತಿನೂ ಇಲ್ಲ. ವಿದ್ಯಾವಂತರು ಮಾತ್ರ ರೋಡಲ್ಲಿ ನಿಲ್ಸೋಂಗ್ ಮಾಡಿದ್ರು ಶಿಕ್ಷಣ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ. ಹೀಗೆ ಪ್ರತಿಯೊಂದು ವಿಷಯದಲ್ಲೂ, ಪ್ರತಿಯೊಂದು ಪ್ರಗತಿ ಪರವಾಗಿರ್ತಕ್ಕಂಥ ಚಿಂತನೆಗೆ
ಅಭಿವೃದ್ಧಿಯ ವಿಧೇಯಕಕ್ಕೆ ಯಾವಾಗಲೂ ಕೂಡ ಇವರು ನಕಾರಾತ್ಮಕವಾಗಿರ್ತಕ್ಕಂಥ ಧೋರಣೆಯನ್ನ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್. GST ತಂದಾಗ GSTಗೂ ವಿರೋಧ, ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಮಾಡಿದ್ರು, ಅದಕ್ಕೂ ವಿರೋಧ. ಆಯುಷ್ಮಾನ್ ಭಾರತ್ ಅದಕ್ಕೆ ಅನುಷ್ಠಾನಕ್ಕೆ ಕೂಡ ವಿರೋಧ. ಪಾಕಿಸ್ತಾನದ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಆಗ್ಲಿ ಅಥವಾ ಆಪರೇಷನ್ ಸಿಂಧೂರ್ ಆಗ್ಲಿ ಏರ್ ಸ್ಟ್ರೈಕ್ ಆಗ್ಲಿ ಏನ್ ಮಾಡಿದ್ರು ಕೂಡ ಅದಕ್ಕೂ ಕೂಡ ವಿರೋಧ ಇದೆ. ಏನೇ ಮಾನ್ಯ ನರೇಂದ್ರ ಮೋದಿ ಅವರು ಸರ್ಕಾರ ಮಾಡಿದ್ರೆ ಅದು ದೇಶದ ಹಿತದಲ್ಲಿದ್ರೂ ಕೂಡ ರಾಜಕೀಯವಾಗಿ ಅವರನ್ನ ವಿರೋಧ ಮಾಡಬೇಕು ಅಂತೇಳಿ ಇವತ್ತು ಇಡೀ ದೇಶದ ಪ್ರಗತಿಗೆ ಅಡ್ಡ ಆಗಿದ್ದಾರೆ, ಕಂಟಕ ಆಗಿದ್ದಾರೆ. ಕಾಂಗ್ರೆಸ್ನ ನೀತಿ ಇವತ್ತು ದೇಶದ ಪ್ರಗತಿಗೆ ಕಂಟಕ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬರ್ತೇನೆ. ಇವತ್ತು ನೀತಿ ಏನಿದೆ, 2026ರಲ್ಲಿ 2023ರಲ್ಲಿ ಆದಂತ ಕಾಯ್ದೆಯನ್ನ ಮತ್ತೆ ಯಾಕಿಟ್ರು ಅಂತ ನೀವು ಕೇಳ್ಬೋದು. ನೀವು ಕೇಳ್ತೀರಿ, ಸ್ವಾಭಾವಿಕ ಮಾಧ್ಯಮದವ್ರು ಅದನ್ನೇ ಕೇಳ್ತೀರಿ, ಯಾಕೆ ಇಡ್ಬೇಕಾಗಿತ್ತು ಅಂದ್ರೆ 23ರಲ್ಲಿ ಆದಂತ ಸಂದರ್ಭದಲ್ಲಿ 26 ಆದ್ಮೇಲೆ ಹೊಸದಾಗಿ ಸೆನ್ಸಸ್ ಅನ್ನ ಮಾಡಿ ಆಮೇಲೆ ಮಹಿಳಾ ಮೀಸಲಾತಿ ಮಾಡಿದ್ಮೇಲೆ ನಾವು ಆ ಚುನಾವಣೆ 29ರಲ್ಲಿ ತಗೊಂಡ್ ಬರ್ಬೇಕು ಮೀಸಲಾತಿ ಅಂತ ಮಾಡಿ. ತಮಗ್ ಗೊತ್ತಿದೆ, ಮಧ್ಯದಲ್ಲಿ ಕೋವಿಡ್ ಎಲ್ಲ ಬಂತು. ಅದಾದ್ಮೇಲೆ ಇವತ್ತು ಸೆನ್ಸಸ್ ಮಾಡ್ಲಿಕ್ಕೆ, ಸೆನ್ಸಸ್ ಅದು ಕೂಡ ಇವತ್ತು ಜಾತಿ ಸರ್ವೆಯನ್ನ ಮಾಡಬೇಕು ಅಂತೇಳಿ, ಜಾತಿಗಳ ಸರ್ವೆಯನ್ನ ಕೂಡ ಮಾಡಬೇಕು, ಅದನ್ನು ಕೂಡ ಅದರಲ್ಲಿ ಅಳವಡಿಸ್ಬೇಕು. ಅದನ್ನ ಮೊಟ್ಟ ಮೊದಲನೇ ಬಾರಿಗೆ ಪ್ರಧಾನ ಮಂತ್ರಿಗಳು ಅದನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಇದೆಲ್ಲ ಮಾಡ್ಲಿಕ್ಕೆ ಸಮಯ ಆಗ್ತದೆ. 29ರಲ್ಲಿ ಅಷ್ಟೊತ್ತಿಗೆ ನಾವು ಮೀಸಲಾತಿ ತರ್ಲಿಕ್ಕೆ ಆಗಲ್ಲ, ಅದು ತಪ್ಪಿ ಹೋಗ್ಬಾರ್ದು. 29ಕ್ಕೆ ಮಹಿಳಾ ಮೀಸಲಾತಿ ಜೊತೆಗೆ ನಾವು ಚುನಾವಣೆಗೆ ಹೋಗ್ಬೇಕು ಅಂತ ಈ ಕಾಯ್ದೆಯನ್ನ ತಂದಿದ್ವಿ. ಕಾರಣ ಏನು, ಯಾವಾಗಲೂ ಕೂಡ ಸೆನ್ಸಸ್ ಆದ್ಮೇಲೆ, ನಾನು ಹೇಳ್ತಾ ಇರೋದು ಸಂವಿಧಾನದ ಅಡಿಯಲ್ಲಿ ಆರ್ಟಿಕಲ್ 81, ಆರ್ಟಿಕಲ್ 82 ಆಫ್ 1 and 2 ಇದರ ಪ್ರಕಾರ ಏನಿದೆ, 81 ಇಸ್ ಎ ಪಾಲಿಸಿ, ಅಂದ್ರೆ ಸರ್ವೆ ಆಗ್ಬೇಕು, ಇದು ಸೆನ್ಸಸ್ ಆಗ್ಬೇಕು. ಸೆನ್ಸಸ್ ಆದ್ಮೇಲೆ 82ರ ಪ್ರಕಾರ ಹೆಂಗೆ ಡಿಲಿಮಿಟೇಷನ್ ಮಾಡಬೇಕು ಅನ್ನೋದಕ್ಕೆ ಆ ಪ್ರಕ್ರಿಯೆಯನ್ನ ಕೊಟ್ಟಿದ್ದಾರೆ 82ರಲ್ಲಿ. ಇದೆಲ್ಲ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂದರ್ಭದಲ್ಲಿ ಇದನ್ನೆಲ್ಲ ಕೂಡ ಸಂವಿಧಾನದಲ್ಲಿ ಅಳವಡಿಸಿದೆ. ಸೊ ಆ 82 ಏನ್ ಹೇಳುತ್ತೆ ಆರ್ಟಿಕಲ್, ಸರ್ವೆ ಆದ ಕೂಡಲೇ, ಸೆನ್ಸಸ್ ಆದ್ಮೇಲೆ ಇವತ್ತು ಡಿಲಿಮಿಟೇಷನ್ ಕಮಿಟಿಯನ್ನ ರಚನೆ ಮಾಡಬೇಕು ಕೇಂದ್ರ ಸರ್ಕಾರ. ಆ ಡಿಲಿಮಿಟೇಷನ್ ಕಮಿಟಿಯನ್ನ ರಚನೆ ಮಾಡಿದ್ಮೇಲೆ ಹೊಸದಾಗಿ MP ಸಂಸತ್ ಕ್ಷೇತ್ರಗಳು ಮತ್ತು ನಮ್ಮ ಶಾಸಕರ ಕ್ಷೇತ್ರಗಳನ್ನ, ವಿಧಾನಸಭೆ ಮತ್ತು ಲೋಕಸಭೆ ಕ್ಷೇತ್ರಗಳನ್ನ ಪುನರ್ವಿಂಗಡಣೆ ಮಾಡಬೇಕು. ಯಾವ ಆಧಾರದಲ್ಲಿ? ಜನಸಂಖ್ಯೆ ಆಧಾರದಲ್ಲಿ ಅಂತ ಹೇಳುತ್ತೆ 82. ಆದ್ರೆ ಜನಸಂಖ್ಯೆ ಆಧಾರದಲ್ಲಿ ನಮ್ಮ ಸರ್ಕಾರ ಮಾಡಿದ್ದಿದೆ ದಕ್ಷಿಣ ಭಾರತಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇತ್ತು. ಯಾಕೆ? ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಅತ್ಯಂತ ಯಶಸ್ವಿಯಾಗಿ ಜನಸಂಖ್ಯೆಯ ನಿಯಂತ್ರಣವನ್ನ ಸಾಧನೆ ಮಾಡಿದ್ದೇವೆ. ವಿ ಆರ್ ವೆರಿ ಸಕ್ಸಸ್ಫುಲ್ ಇನ್ ಕಂಟ್ರೋಲಿಂಗ್ ಬರ್ತ್ ರೇಟ್, ಪಾಪ್ಯುಲೇಷನ್ ಕಂಟ್ರೋಲ್. ಮತ್ತು ನಮ್ಮ ಸಾಧನೆ ಏನಿದೆ, ಆರ್ಥಿಕವಾಗಿ ನಾವು ಇಡೀ ದೇಶಕ್ಕೆ ಆರ್ಥಿಕವಾಗಿ ನಾವು ಸದೃಢರಾಗಿದ್ದೇವೆ. ಕೊಡುಗೆಯನ್ನ ದೇಶಕ್ಕೆ ಕೊಡ್ತಾ ಇದ್ದೀವಿ, ಎಲ್ಲ ರಾಜ್ಯಗಳು ಕೂಡ. ವಿಶೇಷ ಈ ತಂದಿದ್ರೆ 50% ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ
ಯೂನಿಯನ್ ಟೆರಿಟರೀಸ್ ಮತ್ತು ರಾಜ್ಯ, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಎಲ್ಲ ರಾಜ್ಯಗಳಿಗೆ 50% ಕೊಡ್ಲಿಕ್ಕೆ ಅವರು ತೀರ್ಮಾನ ಮಾಡಿ ಉದ್ದೇಶ ಮಾಡಿದ್ರು. ಆಗೇನಾಗಿರೋದು, ನಮ್ಮ ರಾಜ್ಯ 28 ಇರೋದು 42 ಸ್ಥಾನ ಆಗಿರೋದು ನಮ್ದು. ಈಗ 20 ಏನ್ ಕೇರಳ ಇದೆ 30 ಆಗಿರೋದು, ಕೇರಳ ಅನ್ನೋದಕ್ಕೆ 30 ಆಗಿರೋದು, ಮತ್ತು ಆಂಧ್ರ 20 ಇದೆ 37 ಆಗಿರೋದು, ಮತ್ತು ತೆಲಂಗಾಣ 17 ಏನೋ ಇರ್ಬೇಕು. 17 ಅಂದ್ರೆ ಅದೆಷ್ಟಾಗಿರೋದು, 20 25 28 26 27 ಅದಾಗಿರೋದು. ತಮಿಳ್ನಾಡು 39 ಸೇರಿ 41 ಇದೆ. ಸುಮಾರು ಎಷ್ಟಾಗಿರೋದು, 60 ಸೀಟ್ ಆಗಿದೆ. ಯಾರು ಬೇಡ ಅಂದವರು, DMK ಅವರೇ ಬೇಡ ಅಂದವರು. ಕಪ್ಪಟ್ಟೆ ಹಾಕಿರೋ DMK ಅವರೇ. ನಷ್ಟ ಯಾರಿಗಾಗೋದು, ತಮಿಳ್ನಾಡಿಗೂ ಆಗುತ್ತೆ, ಕರ್ನಾಟಕಕ್ಕೂ ಆಗುತ್ತೆ, ಆಂಧ್ರಗೂ ಆಗುತ್ತೆ, ಇಡೀ ದಕ್ಷಿಣ ಭಾರತಕ್ಕಾಗುತ್ತೆ. ಹಾಗಾಗಿ ಇವತ್ತು ಈ ವಿಷಯಗಳೆಲ್ಲ ನಿಮಗೆ ತಿಳಿಸ್ಬೇಕು. ಇವರು ನಡ್ಸ್ಕೊಂಡಿದ್ದಾರೆ ಇಷ್ಟು ವರ್ಷಗಳು ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗ್ಬೇಕು. ಇವರು ಅದು ಸೋಲು ಅಂದ್ರೆ ಒಂದು ಬಿಜೆಪಿಯ ಸೋಲು ಅನ್ಕೊಂತಿರ್ಬೋದು, ಕಾಂಗ್ರೆಸ್ ಮಹಿಳೆಯರು ಕೂಡ ಅದು ಸೋಲೆ. ಎಷ್ಟೋ ವರ್ಷಗಳಿಂದ ನಾವು ಪಕ್ಷದಲ್ಲಿ ದುಡಿದು ನಮಗೊಂದು ಸದಾವಕಾಶ ಬರ್ತಿದೆ ಅಂತ ಕಾಯ್ತಿರುವಾಗ ಎಲ್ಲ ಹೆಣ್ಣು ಮಕ್ಕಳು ಕಣ್ಣೀರಾಗಿ ಮಾಡಿರುವ ಈ ಪಕ್ಷ ಮುಂದಕ್ಕೆ ಸೋಲನ್ನು ಅನುಭವಿಸುತ್ತೆ. ಆದ್ರೆ ಆ ಸೋಲನ್ನು ನೋಡಕ್ಕೆ ನಾವು ಕಾಯ್ತಾ ಇರ್ತೀವಿ. ನಮ್ಮ ಸಂಸದರು ತುಂಬಾ ಬಿಡಿಸಿ ಹೇಳಿದ್ರು ಯಾಕೆ ಹೇಗೆ ನಡೀತು ಅಂತ. ನಮಗೆ ಖುಷಿ ಆಯ್ತು. ಮತ್ತೆ ಇವತ್ತೂ ಅಷ್ಟೇ ಅವ್ರು ಹೇಳ್ದಾಗೆ ಇಲ್ಲಿ ಎಲ್ಲಾ ಮಹಿಳೆಯರಿಗೂ ಸದಾವಕಾಶ ಕೊಟ್ಟಿದ್ದಾರೆ. ಅಲ್ಲೆಲ್ಲ ಗೊತ್ತಿರೋರು ಎಲ್ಲರೂ ಲೀಡರ್ಗಳು, ಒಳ್ಳೆಯ ಒಮ್ಮನಸ್ಸಿನಿಂದ ನಮಗೆ ಒಂದು ಕೂರ್ಲಿಕ್ಕೆ ಕೂಡ ಜಾಗ ಕೊಟ್ಟರು. ಅದೇ ರೀತಿ ನಮ್ಮ ಮೋದಿಯವರು ಕೂಡ ನಮ್ಮ ಹೆಣ್ಮಕ್ಳು ಒಂದು ರಾಜಕೀಯದಲ್ಲಿ ಬೆಳಿಬೇಕು ಅಂತ ಒಂದು ಅವಕಾಶವನ್ನು ಕೊಟ್ಟಾಗ ನಿಜಕ್ಕೂ ಧನ್ಯವಾದ ಸರ್. ನೀವು ಕೂಡ ನಮ್ಮ ಪರವಾಗಿ ಓಟ್ ಹಾಕಿದ್ದೀರಾ.